ವಿದ್ಯಾರ್ಥಿಗಳೇ, ಅಪವರ್ತಿಸುವಿಕೆ ಈ ವಿಡಿಯೋ ಭಾಗದ ಮುಂದಿನ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಭಾಗದಲ್ಲಿ ಅಪವರ್ತಿಸುವಿಕೆಯ ಮತ್ತೊಂದು ವಿಧಾನವನ್ನು ನಾವು ತಿಳಿದುಕೊಳ್ಳೋಣ. ಈ ಹಿಂದಿನ ಎರಡು ವಿಡಿಯೋದಲ್ಲಿ ನಾವು ಗುಂಪು ಮಾಡಿ ಅಪವರ್ತಿಸುವುದು ಮತ್ತು ಸಾಮಾನ್ಯ ಪದವನ್ನು ಹೊರಗೆ ತೆಗೆದು ಅಪವರ್ತಿಸುವ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ವಿಧಾನದಲ್ಲಿ ಇಲ್ಲಿ ನಾವು ತ್ರಿಪದೋಕ್ತಿಗಳ ಅಪವರ್ತನವನ್ನು ಮಾಡ್ತೀವಿ. ತ್ರಿಪದೋಕ್ತಿಗಳ ಈ ವಿಧಾನದ ಅಪವರ್ತಿಸುವಿಕೆ ಅತ್ಯಂತ ಮುಖ್ಯವಾದಂತಹ, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಲ್ಲ ತರಗತಿಗಳಿಗೂ ಸೂಕ್ತವಾದಂತಹ ಒಂದು ವಿಧಾನ ಇದು. ಇದನ್ನು ಹೇಗೆ ಎಂಬುದಾಗಿ ಈಗ ಚರ್ಚಿಸೋಣ. ಒಂದು ತ್ರಿಪದೋಕ್ತಿ ಇದು. 6x ವರ್ಗ ಪ್ಲಸ್ 11x ಪ್ಲಸ್ 3. ನಿಮ್ಗೆ ಗೊತ್ತಿದೆ, ಎರಡು ಚಿಹ್ನೆಗಳು ಪ್ಲಸ್ ಅಥವಾ ಮೈನಸ್ ಬಂದರೆ ತ್ರಿಪದೋಕ್ತಿ ಆಗಿರ್ತದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ತ್ರಿಪದೋಕ್ತಿಯ ಅಪವರ್ತನ ಕೊಟ್ಟಾಗ ಮಧ್ಯದ ಪದ ಒಂದಿರುತ್ತೆ, ಅದನ್ನು ಮಧ್ಯಪದ ಅಂತ ಕರಿತೀವಿ. 11x ಇಲ್ಲಿ ಮಧ್ಯಪದ. ಮತ್ತೆರಡು ಪದಗಳು ಅಂತ್ಯದಲ್ಲಿದೆ, ಅಂದರೆ ಕೊನೆಗೆ ಮತ್ತು ಮೊದಲಿಗೆ ಇರುತ್ತೆ. ಇವುಗಳನ್ನು ಅಂತ್ಯಪದಗಳು ಅಂತ ಕರಿತೀವಿ. 6x ವರ್ಗ ಮತ್ತೆ 3. ಇಲ್ಲಿ ನಾವು ಈ ವಿಧಾನದಲ್ಲಿ ಅಪವರ್ತಿಸುವಾಗ ಇಲ್ಲೊಂದು ವಾಕ್ಯವನ್ನು ನೀವು ಗಮನವಿಟ್ಟು ನೋಡಿ. ಈ ವಿಧಾನದಲ್ಲಿ ಮಧ್ಯಪದವನ್ನು ಎರಡು ಪದಗಳಾಗಿ ವಿಭಾಗಿಸಬೇಕು. ಆ ಎರಡು ಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧವಾಗಿರಬೇಕು. ಅವುಗಳ ಮೊತ್ತ ಮಧ್ಯಪದವಾಗಿರಬೇಕು. ಅಂದರೆ ಗುಣಲಬ್ಧ ಮೊದಲ ಮತ್ತು ಕಡೆಯ ಪದಗಳ ಗುಣಲಬ್ಧಕ್ಕೆ ಸಮ ಇರುವ ಹಾಗೆಯೂ ಮೊತ್ತ ಮಧ್ಯದ ಪದ ಇರುವ ಹಾಗೆಯೂ ಮಧ್ಯದ ಪದವನ್ನು ನಾವು ಎರಡು ಸ್ಪ್ಲಿಟ್ ಮಾಡಬೇಕು, ಎರಡು ವಿಭಾಗ ಮಾಡಬೇಕು. ಅಂತ್ಯಪದಗಳ ಗುಣಲಬ್ಧ ಎಷ್ಟು? 6x ವರ್ಗ ಪ್ಲಸ್ 3 ಸಮ 18x ವರ್ಗ ಆಗ್ತದೆ, ಪ್ಲಸ್ 18x ವರ್ಗ. ಮಧ್ಯದ ಪದ ಎಷ್ಟು ಅಂದರೆ 11x. ನಿಮ್ಗೆ ಗೊತ್ತಿದೆ. 11x ಅನ್ನು ಸ್ಪ್ಲಿಟ್ ಮಾಡ್ತೀನಿ, ಎರಡು ತುಂಡು ಮಾಡ್ತೀನಿ ನಾನು. ಒಂದು 9x ಮತ್ತೊಂದು 2x. 9x ಮತ್ತು 2x ಅನ್ನು ಕೂಡಿಸಿದಾಗ 11x ಬಂತು. 9ರಲ್ಲಿ 18x ವರ್ಗ ಗುಣಿಸಿದಾಗ ಬಂತು. ಸೊ ಇದು ಸರಿಯಾದ ಒಂದು ಭಾಗ ಆಗುತ್ತೆ. ಈಗ ಅದನ್ನು ಇಲ್ಲಿ ಹಾಕೋಣ. 6x ವರ್ಗ ಪ್ಲಸ್ 9x ಪ್ಲಸ್ 2x ಪ್ಲಸ್ 3. ಇಲ್ಲಿ 11x ಬದಲು 9x ಪ್ಲಸ್ 2x ಹಾಕಿತ್ತು, ಏಕೆಂದರೆ ಮೊತ್ತ 11 ಇದೆ. ಗುಂಪು ಮಾಡೋಣ. ಗುಂಪು ಮಾಡಿ ಅಪವರ್ತಿಸುವ ವಿಧಾನ ಇಲ್ಲಿ ಬಳಸ್ಬೋದು. ಇವಾಗ 3x ಗುಣಿಸು 2x ಪ್ಲಸ್ 3x ಗುಣಿಸು 3 ಎರಡನ್ನು ಅಪವರ್ತಿಸಿದಾಗ ಪ್ಲಸ್ 2x ಪ್ಲಸ್ 3. ಇಲ್ಲಿ ಒಂದು ಗುಂಪಾಗುತ್ತೆ, ಎರಡು ಗುಂಪಿದೆ. 3x ಸಾಮಾನ್ಯ ಇದೆ ಈ ಗುಂಪಿನಲ್ಲಿ. 2x ಪ್ಲಸ್ 3 ಉಳಿಯುತ್ತದೆ. ಇಲ್ಲಿ ಯಾವುದೇ ಸಾಮಾನ್ಯ ಪದ ಇಲ್ಲ, ಆದರೆ ಈ ಪ್ಲಸ್ ಚಿಹ್ನೆಯನ್ನು ಹಾಕಬೇಕು. ಸಾಮಾನ್ಯ ಪದ ಅಪವರ್ತನ ಇಲ್ಲ ಅಂದರೆ ಒಂದನ್ನು ಸಾಮಾನ್ಯ ಅಪವರ್ತನ ಹಾಕಬೇಕು. 2x ಪ್ಲಸ್ 3. ಈಗ ಆವರಣ ಹೊರಗಡೆ ಇರುವ ಪದಗಳನ್ನು ಒಂದು ಗುಂಪನ್ನಾಗಿ ನಾವು ಬರೀಬೇಕು. ಆವರಣ ಒಳಗಡೆ ಇರುವ ಪದವನ್ನು ಒಂದು ಗುಂಪಾಗಿ ಬರೀಬೇಕು. ಇಲ್ಲೇನು 2x ಪ್ಲಸ್ 3 ಬಂದರೆ ಇಲ್ಲೂ ಕೂಡ ಅದೇ ಬಂದಿದೆ. ಇದು 6x ವರ್ಗ ಪ್ಲಸ್ 11x ಪ್ಲಸ್ 3 ಅಪವರ್ತನ ಆಗಿದೆ. 3x ಪ್ಲಸ್ 1 ಗುಣಿಸಿ 2x ಪ್ಲಸ್ 3. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ x ವರ್ಗ ಮೈನಸ್ 10x ಪ್ಲಸ್ 25 ತೆಗೆದುಕೊಂಡಿದ್ದೇನೆ, ಏಕೆಂದರೆ 10x ಮೈನಸ್ ಆಗಿದೆ. ಮೈನಸ್ ಚಿಹ್ನೆ ಬಂದಾಗ ಏನಾಗುತ್ತೆ ನೋಡೋಣ. ಮಧ್ಯದ ಪದ ಮೈನಸ್ 10x, ಅಂತ್ಯಪದಗಳು x ವರ್ಗ ಮತ್ತು 25 ಆಗಿದೆ. ಈಗ ವಿಧಾನ ಒಂದೇ. ಈ ವಿಧಾನದಲ್ಲಿ ಮಧ್ಯಪದಗಳನ್ನು ಎರಡು ಪದಗಳಾಗಿ ವಿಭಾಗಿಸಬೇಕು. ಆ ಎರಡು ಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧವಾಗಿರಬೇಕು. ಅವುಗಳ ಮೊತ್ತ ಮಧ್ಯಪದವಾಗಿರಬೇಕು. ಈ ಅಂತ್ಯಪದಗಳ ಗುಣಲಬ್ಧ x ವರ್ಗ ಗುಣಿಸಿ 25 ಸಮ 25x ವರ್ಗ. ಮಧ್ಯದ ಪದ ಮೈನಸ್ 10x ವಿಭಾಗಿಸಿದಾಗ ಮೈನಸ್ 5x ಮೈನಸ್ 5x, ಯಾಕೆಂದರೆ ಗುಣಿಸಿ ಮೈನಸ್ 5x ಗುಣಿಸು ಮೈನಸ್ 5x 25 ಪ್ಲಸ್ ಆಗುತ್ತೆ. ಮೈನಸ್ ಗುಣಿಸು ಮೈನಸ್ ಪ್ಲಸ್ 25x ವರ್ಗ. ಕೂಡಿಸಿದಾಗ ಮೈನಸ್ 5 ಮೈನಸ್ 5 ಮೈನಸ್ 10x. ಇದು ಸರಿಯಾಗಿರ್ತದೆ. ಇಲ್ಲಿ ನಾವು ಹಾಕಿದಾಗ x ವರ್ಗ ಮೈನಸ್ 10xನ ಬದಲು ಮೈನಸ್ 5x ಮೈನಸ್ 5x ಪ್ಲಸ್ 25. ಮೈನಸ್ x ವರ್ಗವನ್ನು x ಗುಣಿಸಿ x ಅಂತ ಬರಿಬೋದು. 5x ಮೈನಸ್ 5x ಅನ್ನು ಮೈನಸ್ 5 ಗುಣಿಸಿ x ಬರಿಬೋದು. ಮೈನಸ್ 5x ಅನ್ನು ಮೈನಸ್ 5 ಗುಣಿಸಿ x ಬರಿಬೋದು. 25ನ 5 ಗುಣಿಸು 5 ಅಂತ ಬರಿಬೋದು. ಇಲ್ಲಿ ನೋಡಿ, ಈಗ x ಸಾಮಾನ್ಯ ಇದೆ, ಅದನ್ನು ಹೊರಗೆ ತೆಗಿಬೋದು. x ಮೈನಸ್ 5 ಉಳಿತದೆ. ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ಅದೇ ಚಿಹ್ನೆಯನ್ನು ಹಾಕಬೇಕು. ಮೈನಸ್ 5 ತೆಗೀರಿ ಹೊರಗೆ, ಆಗ x ಉಳಿತದೆ. ಇಲ್ಲಿ ಪ್ಲಸ್ ಚಿಹ್ನೆ ಮೈನಸ್ ಆಗುತ್ತೆ, ಏಕೆಂದರೆ ಆವರಣ ಹೊರಗಡೆ ಮೈನಸ್ ಬಂದಾಗ. ಆವರಣದ ಹೊರಗಡೆ ಮೈನಸ್ ಬಂದರೆ ಆವರಣದ ಒಳಗಡೆ ಇರುವಂಥ ಚಿಹ್ನೆ ಪ್ಲಸ್ ಇದ್ದರೆ ಮೈನಸ್, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಇಲ್ಲಿ ನಾವೀಗ ಹೊರಗಡೆ ಇರುವಂತಹ x ಅನ್ನು ಒಮ್ಮೆ ಬರೀಬೇಕು, ಮೈನಸ್ 5 ಒಮ್ಮೆ ಬರೀಬೇಕು. x ಮೈನಸ್ 5 ಒಟ್ಟಾಗಿ ಒಮ್ಮೆ ಬರೀಬೇಕು. x ಮೈನಸ್ 5 ಮತ್ತು ಇಂಟು x ಮೈನಸ್ 5 ಅನ್ನೋದು x ವರ್ಗ ಮೈನಸ್ 10x ಪ್ಲಸ್ 25 ಇದರ ಅಪವರ್ತನವಾಗಿದೆ. ಈ ರೀತಿ ತ್ರಿಪದೋಕ್ತಿಗಳ ಅಪವರ್ತನವನ್ನು ನಾವು ಮಾಡ್ಬೋದು ಮಧ್ಯಪದವನ್ನು ವಿಭಾಗಿಸುವುದರ ಮೂಲಕ. ಇದು ಅತ್ಯಂತ ಮುಖ್ಯವಾದಂತಹ ಒಂದು ವಿಧಾನ ಅಂತ ಹೇಳುತ್ತಾ ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದ.